ಅವರೆಕಾಳು ಸೀಸನಲ್ಲಿ ಹಿತ್ಕಿದ ಬೇಳೆ ಸಾರು ಅಂದ್ರೇನೆ ಎಮೋಷನ್. ಅದರಲ್ಲೂ ಹೀಗೆ ಹೊತ್ತು ಶಾವ್ಗೆ ಕಾಯಿ ಜೊತೆ ತಿಂತಾ ಇದ್ರೆ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ನಮ್ಮನೇಲಿ ಮಾಡೋ ಹಿತ್ಕಿದ ಬೇಳೆ ಸಾರು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಒಂದು ಮಿಕ್ಸರ್ ಜಾರ್ಗೆ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಕೊತ್ತಂಬರಿ, ಚಕ್ಕೆ, ಲವಂಗ, ಕಾಳುಮೆಣಸು ಪೌಡರ್, ಅರಿಶಿನ ಹಾಕೊಂಡು ಗ್ರೀನ್ ಪೇಸ್ಟ್ ನ ಮಾಡ್ಕೊತಾ ಇದ್ದೀನಿ. ಕುಕ್ಕರ್ಗೆ ಆಯಿಲ್, ಗ್ರೀನ್ ಮಸಾಲಾ ಪೇಸ್ಟ್ ಹಾಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿದ್ಮೇಲೆ ನಂತರ ಇದಕ್ಕೆ ಹಿತ್ಕಿದ ಬೇಳೆ ಹಾಕೊಂಡು 2 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಿತ್ಕಿದ ಬೇಳೆಗೆ ಮಸಾಲ ಹಿಡಿಯೋ ಅಷ್ಟರಲ್ಲಿ ಒಂದು ಮಿಕ್ಸರ್ ಜಾರ್ಗೆ ತೆಂಗಿನಕಾಯಿ, 2 ಟೊಮ್ಯಾಟೊ, ಧನಿಯಾ ಪೌಡರ್, ಚಿಲ್ಲಿ ಪೌಡರ್ ನ ಹಾಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಮಸಾಲಾಗೆ ಸೇರಿಸ್ಕೊಂತಾ ಇದ್ದೀನಿ. ಲಾಸ್ಟ್ ಅಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸಾಂಬಾರ್ ಅದಕ್ಕೆ ನೀರ್ ಹಾಕೊಂಡು 1 ವಿಷಲ್ ಕೂಗಿಸ್ಕೊಂಡ್ರೆ ತುಂಬಾನೇ ರುಚಿಯಾಗಿರೋ ಅಂತ ಹಿತ್ಕಿದ ಬೇಳೆ ಸಾರು ರೆಡಿ ಆಗುತ್ತೆ. ತೆಂಗಿನಕಾಯಿನ ನುಣ್ಣಗೆ ರುಬ್ಕೊಂಡ್ರೆ ಕಾಯಿ ಹಿಟ್ಟು ರೆಡಿ ಆಗುತ್ತೆ. ಒತ್ಶಾವ್ಗೆ ಜೊತೆ ತೆಂಗಿನಕಾಯಿ ಹಿಟ್ಟು ಹಾಗೆ ಹಿತ್ಕಿದ ಬೇಳೆ ಸಾಂಬಾರ್ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಹಿತ್ಕಿದ ಬೇಳೆ ಸಾರು ಒತ್ಶಾವ್ಗೆನ ಇಷ್ಟಪಡೋರು ಈ ತರ ಕಾಂಬಿನೇಷನ್ ಅಲ್ಲಿ ಒಂದ್ಸಲ ಟ್ರೈ ಮಾಡಿ, ತುಂಬಾನೇ ರುಚಿಯಾಗಿರುತ್ತೆ.